ವೇದಿಕೆ ವಿಳಾಸದಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರೇ, ನಮ್ಮ ಚಂದ್ರಪೇಟೆ ಅವರೇ, ಮತ್ತು ನಮ್ಮ ಎಲ್ಲ ಅಧಿಕಾರಿ ಬಂಧುಗಳೇ, ವಿಶೇಷವಾಗಿ MD ಅವರು ಇದ್ದಾರೆ, ವೇದಮೂರ್ತಿ ಅವರು, ಕುಮಾರಸ್ವಾಮಿ ಅವರು ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿಜ್ಞಾನಿಗಳೇ, ವಿಜ್ಞಾನಿಗಳಿದ್ದಾರೆ. ಇಲ್ಲಿ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಬಂದಿರತಕ್ಕಂಥ ಗೌರವಾನ್ವಿತ ಎಲ್ಲ ಮಾವು ಬೆಳೆಗಾರರ ಎಲ್ಲ ಮುಖಂಡರೇ, ಮಾಧ್ಯಮದ ಮಿತ್ರರೇ, ಬಂಧುಗಳು, ನಿಜವಾಗ್ಲೂ ಕೂಡ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮ. ಒಂದು ನಮ್ಮ ಹೊಸ ಅಧ್ಯಕ್ಷರು ಬಂದ ಪ್ರಥಮವಾಗಿ ನಮ್ಮ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದಾರೆ. ಒಂದು ಸಂತೋಷ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ನಮ್ಗೆ ಸಂತೋಷ ಆಗುತ್ತೆ. ನಮ್ಮ ತಾಲೂಕಿನಲ್ಲಿ ಇಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ದಾರಿಗಳಿಗೆ ನೋಡುವುದೇ ನಮಗೆ ಒಂದು ಸಂತೋಷ ಅಷ್ಟೇ. ಅಷ್ಟು ನಾನು ವಿಶೇಷವಾಗಿ ಅವೆಲ್ಲ ಬಂದಿದ್ದೀನಿ, ಬಹಳ ನಮ್ಗೆ ಸಂತೋಷ. ಸೈಂಟಿಸ್ಟ್, ವಿಜ್ಞಾನಿಗಳು ಪ್ರಥಮವಾಗಿ ಮಾಡಬೇಕಾದ್ದು ಈ ಏನು ಕಾಯಿಲೆ ಬರ್ತಾ ಇದೆ, ಇವತ್ತು ನಮ್ಮ ರೈತರು ಬಂದು ಕಷ್ಟಪಟ್ಟು ಇವತ್ತು ಜೀವನಾಡಿ ಮಾವಿನಕಾಯಿ ಜೀವನಾಡಿ ಈ ತಾಲೂಕಿನ ರೈತರಿಗೆ ಹೇಳ್ತಾ ಇದ್ದಾರೆ 5 ಲಕ್ಷ ಈ ರಾಜ್ಯದಲ್ಲಿ ಎಷ್ಟು ಕೋಟಿ ಬೆಳೆ ಬರುತ್ತೆ, ಅದರಲ್ಲಿ 15 ಲಕ್ಷ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 15 ಲಕ್ಷ ಟನ್, ಅದರಲ್ಲಿ 5 ಲಕ್ಷ ಟನ್ ನಮ್ಮ ತಾಲೂಕಿಂದೆ. ಇಷ್ಟು ಬೆಳೆ ಬರ್ತಾ ಇರೋದ್ರಿಂದ ಅದನ್ನ ಪ್ರೊಟೆಕ್ಟ್ ಮಾಡಿಕೊಂಡು ನಮ್ಮೆಲ್ಲರ ಆದ್ಯತೆ ಆಗ್ತದೆ. ಅವೆಲ್ಲ ತಮ್ಮನ್ನೆಲ್ಲ ಕನ್ನಡಿಯಿಂದ ವಿನಂತಿ ಮಾಡ್ಕೊಡ್ತೇನೆ. ಇವತ್ತು ನಮ್ಗೆ ಏನಾಗುತ್ತೆ, ಅನೇಕ ಜನರು ಇವತ್ತು ಮಾವಿನಕಾಯಿ ಕೇಳ್ತಾರೆ. ನಮ್ಮ ಬೆಂಗಳೂರಿಗೆ ಹೋದ್ರೆ ನಮ್ಮ ಮಿತ್ರರೆಲ್ಲ ಕೇಳ್ತಾರೆ, ಹಣ ಮಾವಿನಕಾಯಿ ಶ್ರೀನಿವಾಸ ಮಾವಿನಕಾಯಿ ಅಂದ್ರೆ ಭಾರಿ ಫೇಮಸ್, ಭಾರಿ ಫೇಮಸ್. ಎಲ್ಲರೂ ಕೇಳ್ತಾರೆ ಮಾವಿನ ಹಣ್ಣು ಎಲ್ಲಿಂದ, ಅದು ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಎಲ್ಲ ಟೋಟಲ್ ಕೇಳ್ತಾರೆ. ಎಕ್ಸೆಪ್ಟ್ ಇವಾಗ ನೀವು ಹೇಳಿದ್ರೆ ನಾವು ಹೇಳಿದ್ವಿ, ಮಲ್ಲಿಕಾ ಒಂದು ಬಿಟ್ಟು ಮಿಕ್ಕಿದೆಲ್ಲ ಕೂಡ ಕೇಳ್ತಾ ಇದೆ. ಇದಕ್ಕೆ ಈ ಪ್ರಥಮವಾಗಿ ಇದನ್ನ ಎರಡಿಕೆ ಮಾಡೋದಕ್ಕೆ, ಇದನ್ನ ಹೋರಾಡಿಸೋದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನ ರೂಪಿಸ್ಕೊಳ್ಬೇಕು ಅಂತ ನಮ್ಮ ಮುಖ್ಯನ, ನಮ್ಮ ಅಧ್ಯಕ್ಷರ ಮುಖ್ಯನ ಎಲ್ಲ ವಿಜ್ಞಾನ ಮಂತ್ರಿಗಳು ಕೂಡ ನಾನು ವಿನಂತಿ ಮಾಡಿಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನೀವು ಬಹಳ ನಿಷ್ಠೆಯಿಂದ ಮಾಡಬೇಕು, ಇದು ಒಳ್ಳೆಯದಾಗುತ್ತೆ, ರೈತರಿಗೆ ಹೆಚ್ಚಿನ ಒಂದು ಸೇವೆಯನ್ನು ಮಾಡ್ತೀನಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಮಗೆ ನಾವು ರಿಕ್ವೆಸ್ಟ್ ಮಾಡಬೇಕು. ಎಲ್ಲ ಟೋಟಲ್ ಎಷ್ಟು ಅವರು ಸಂಪಾದನೆ ಮಾಡಿದ್ರು 175% ಅಲ್ಲೇ ಮೆಡಿಸಿನ್ಸ್ಗೆ, ಪೆಸ್ಟಿಸೈಡ್ಸ್ಗೆ ಹೋಗುತ್ತೆ. ಆದ್ದರಿಂದ ನಮ್ಮನ್ನೆಲ್ಲ ವಿನಂತಿ ಮಾಡಿಕೊಡ್ತೇನೆ. ಈ ಸಂದರ್ಭ ಒಳ್ಳೆ ಸಂದರ್ಭ ಸಿಕ್ಕಿದೆ. ತಾವೆಲ್ಲ ನಿಮಗೆ ನಾನು ಮಾತಾಡ್ಬಿಟ್ಟು ಮತ್ತೆ ನೀವೇ ನಿಮ್ಮ ಲೆಕ್ಚರೇ ಕೇಳ್ತಾರೆ ಎಲ್ಲ ರೈತರು ಎಲ್ಲ ಹೆಚ್ಚಿನ ಒಂದು ಗೈಡೆನ್ಸಿನ ಉದ್ದೇಶವನ್ನು ಕೋಡಿಯವರಿಗೆ ನೀವು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡಬೇಕು. ಮತ್ತೆ ಆ ಹೊಗಳಿಗೆ ವಿಷಯ ಹೇಳ್ತಾ ಇದ್ರು, ನಾವು ಭೇಟಿ ಮಾಡಿ ಒಂದು ಸಾರಿ ವಿಸಿಟ್ ಮಾಡಿ. ಯಾಕಂದ್ರೆ ಅಲ್ಲಿ ನಾವು ಅವಾಗ ಸಭೆಗಳನ್ನು ಮಾಡ್ತೇವೆ, ತಾಲೂಕಿನ ಅಧಿಕಾರಿಗಳ ಸಭೆಗಳು, ಮತ್ತೆ ತಾಲೂಕಿನ ಅಧಿಕಾರಿಗಳ ಸಭೆಗಳು, ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಮೀಟಿಂಗ್ಸ್ ಅನ್ನ ಮಾಡ್ತೇವೆ. ಎಷ್ಟು ಗಲೀಜ್ ಆಗಿದೆ ಅಂತಂದ್ರೆ ಅಲ್ಲಿ ಟೋಟಲ್ ಆಗಿ ಮ್ಯಾನೇಜ್ಮೆಂಟ್ ನಿಲ್ಲಾಗಿದೆ, ನೋವಾಗುತ್ತೆ ನೋಡೋದಕ್ಕೆ. ಅಂತ ಸರ್ಕಾರ ಇವತ್ತು ಕೋಟ್ಯಾಂತರ ರೂಪಾಯಿನ ಅಲ್ಲಿ ಹಾಕಿ ಬಂಡವಾಳ ಹಾಕಿ ಇವತ್ತು ಏನೋ ನಾವು ನಿರೀಕ್ಷೆ ಪಡೆಯೋದಕ್ಕೆ ಆಗ್ತಾ ಇಲ್ಲ.
ನೋಡ್ಕೊಂಡು ಹೋಗಿ ಅದನ್ನ ಸರಿಪಡಿಸಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಬೋದು. ಇವೆಲ್ಲ ಅಡ್ಡಗಳೆಲ್ಲ ಹೋಗಿ ನಾನು ಅನೇಕ ಸಂದರ್ಭ ಕುಮಾರಸ್ವಾಮಿಗೆ ಹೇಳಿದ್ದೇನೆ, ಯಾರು ಕ್ರಮ ತೆಗೆದುಕೊಡ್ತಾ ಇಲ್ಲ, ಯಾಕೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಇಮಿಡಿಯೇಟ್ ಆಗಿ ಆ ಕಾರ್ಯಕ್ರಮ ಮಾಡಬೇಕು. ಯಾಕಂದ್ರೆ ಅದು ಕೋಟ್ಯಾಂತರ ರೂಪಾಯಿ ಬಂಡವಾಳ ಮಾಡಿ ಅದನ್ನ ಕಾರ್ಯಗತ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಅನೇಕ ಶಿಬಿರಗಳನ್ನು ನೀವು ಮಾಡ್ಬೋದು, ರೈತರ ಶಿಬಿರಗಳನ್ನ ಮತ್ತೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಬೋದು. ಮತ್ತೆ ನಮ್ಮ ಚಿನ್ನರೆಡ್ಡಿ ಅವರು ಹೇಳ್ತಾ ಇದ್ರು, ಬೇಕಾದ್ರು ಹೇಳ್ತಾ ಇದ್ರು, ಕಾರ್ಖಾನೆಗಳು ಮಾಡಬೇಕು. ಕಾರ್ಖಾನೆಗಳು ಮಾಡಿದ್ದೇವೆ. ಕಾರ್ಖಾನೆಗಳು ಮಾಡೋದಕ್ಕೆ ನಾನು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇನೆ. ಸುಮಾರು 5,000 ಎಕರೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಮಾಡಬೇಕು ಅಂತ ನಾನು 5ನೇ ಸಾಧನೆಲ್ಲ ಎಮ್ಮೆಲ್ಲೆ ಮಾಡಿದ್ದೀನಿ. ಆ ಸಂದರ್ಭದಿಂದ ನಾನು ಎಲೆಕ್ಟ್ರಾನ್ ಇಮಿಡಿಯೇಟ್ ಆಗಿ ವಸ್ತು ಲೆಟರ್ ಕೊಟ್ಟಿದ್ದೆ. ನಾನು ಇಂಡಸ್ಟ್ರೀಸ್ ಈ ಎದುರು ಭಾಗದಲ್ಲಿ ಸುಮಾರು 3,000 ಎಕರೆ ಆ ಲಕ್ಷ್ಮೀಪುರದ ಆ ನೆಲವಕ್ಕಿ ಕ್ರಾಸಲ್ಲಿ ಅವ್ರು ಬಹಳ ಚೆನ್ನಾಗಿ ಉತ್ತಮವಾದ ಜಾಗ ಇದೆ. ಆ ಜಾಗದಲ್ಲಿ 3,000 ಎಕರೆ 5,000 ಎಕರೆ ಮಾಡಬೇಕು ಅಂತ ನಾನು ಕೊಟ್ಟೆ. ಇವತ್ತು ಇದೇನೋ ಆಗ್ತಾ ಇದೆ. ಎಷ್ಟೇ ಅಡಚಣೆಗಳು ಬಂದರೂ ಕೂಡ ನಾನು ಮಾಡೋದಕ್ಕೆ ನಾನು ಬಿಡುವ ಪ್ರಶ್ನೆನೇ ಇಲ್ಲ. ನಾನು ಹೋರಾಟ ಮಾಡ್ತೇನೆ. ರೈತರು 90% ಇವತ್ತು ಜಮೀನು ಕೊಡೋದಕ್ಕೆ ತಯಾರಿದೆ. 90% ಇವತ್ತು ಇಂಡಸ್ಟ್ರಿ ಬರುತ್ತೆ ಅಂದ್ರೆ ಯಾರು ಬೇಡ ಅನ್ನೋದಿಲ್ಲ. ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಇವತ್ತು ನೋಡಿ, ಇವತ್ತು ಚಿಂತಾಮಣಿ ಹೊಸದಾಗಿ ಪ್ರಾರಂಭ ಮಾಡಿ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಮಾತೇನೆ ಹೇಳಿ. ಮತ್ತೆ ಈ ಕೋಲಾರ ಪಕ್ಕದಲ್ಲಿ ನರಸಾಪುರ, ಬೇಂಕೂರು, ಮತ್ತೆ ಮಾಲೂರು ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲಿ ಇವತ್ತು ನನ್ನ ಭ್ರಮೆ ಏನಿತ್ತು, ಏನಿದೆ ಇವತ್ತು ಕೂಡ ಬಿಡುವುದಕ್ಕೆ ಪ್ರಶ್ನೆ ಇಲ್ಲ. ಇವತ್ತು ಆ ಭಾಗದಲ್ಲಿ ಇಡೀ ಕ್ಷೇತ್ರದಲ್ಲ ಕೂಡ ಒಂಥರ ಜನರಿಗೆ ಅನುಕೂಲ ಆಗುತ್ತೆ, ರೈತ ಬಂಧುಗಳಿಗೆ ಅನುಕೂಲ ಆಗುತ್ತೆ, ನಮ್ಮ ಮಕ್ಕಳಿಗೆಲ್ಲ ಕೂಡ ಉದ್ಯೋಗ ಅವಕಾಶ ಕಲ್ಪಿಸೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಜನರಿಗೂ ಕೂಡ ಉದ್ಯೋಗ ಅವಕಾಶ ಸಿಗುತ್ತೆ, ಯಾವುದೋ ಒಂದು ಉದ್ಯೋಗ ಸಿಗುತ್ತೆ. ಇವತ್ತು ಬ್ಯಾಂಕು ಫ್ಯಾಕ್ಟ್ರೀಸ್ ಕೂಡ ನಾವು ಇಂಡಸ್ಟ್ರೀಸ್ ಮಿನಿಸ್ಟ್ರಿಗೆ ಹೇಳ್ಬೇಕಾಗುತ್ತೆ. ನನಗೇನೋ ಸ್ವಾರ್ಥ ಇಲ್ಲ, ಅದರಲ್ಲಿ ನನಗೇನೋ ಅದರಲ್ಲಿ ಏನೋ ಬೇಕಾಗಿಲ್ಲ. ನಾವು ಮಾಡ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ಮಾತಾಡ್ತೇನೆ. ಅದೇ ಪ್ರಶ್ನೆ ಹಾಕಿದ್ದೇನೆ, ಮಾತಾಡ್ತೇನೆ. ಏನ್ ಮಾಡೋಣ, ಕೆಲವು ಸಂದರ್ಭಗಳು ನನಗೆ ಬರುತ್ತೆ ಒಳ್ಳೆ ಕಾಲ ಬರುತ್ತೆ. ಅಲ್ಲೇ ಎರಡನೇ ಮಾಡಲಿಲ್ಲ, ಒಳ್ಳೆ ಕಾಲ ಬರುತ್ತೆ. ಜನರಿಗೆ ಅನುಕೂಲ ಆಗಬೇಕು. ನಮ್ಮಿಂದ ನಾವೇನು ಬೇರೆ ಏನು ನಮ್ಗೆ ವೆಸ್ಟೇಜ್ ಇಂಡಸ್ಟ್ರಿ ಏನೂ ಇಲ್ಲ. ಏನು ನೀವು ಸೇರ್ಕೊಳ್ಳಿ, ನೀವೆಲ್ಲ ನಿಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ನಮ್ಮ ಸ್ನೇಹಿತರೆ. ಹೌದು, ಏನ್ ಮಾಡ್ತೀವಿ ಈ ಸಾರಿ ಅಲ್ಲಿ ಕೊಟ್ಟರೆ ಬೇಕಾದಷ್ಟು ಇಂಡಸ್ಟ್ರೀಸ್ ಮಲ್ಟಿನ್ಯಾಷನಲ್ ನಮಗೆ ಕೇಂದ್ರ ಸರ್ಕಾರದಿಂದ ತರ್ಬೋದು, ರಾಜ್ಯ ಸರ್ಕಾರದಿಂದ ತರ್ಬೋದು, ಬೇಕಾದಷ್ಟು ಇಂಡಸ್ಟ್ರೀಸ್ ಕೊಡೋದಿದ್ದಾರೆ. ಇವತ್ತು ನಮ್ಮ ಜಿಲ್ಲೆ ಆಂಧ್ರ ಪ್ರದೇಶದ ಗಡಿನಾಡು, ಮತ್ತೆ ಒಂದು ಕಡೆ ಮೆಡ್ರಾಸು, ತಮಿಳುನಾಡು ಎಲ್ಲರೂ ಕೂಡ ಬರೋದಕ್ಕೆ ತಯಾರಿದ್ದಾರೆ.